ಬೆಡ್ ಸಾಮರ್ಥ್ಯದ ಜಯದೇವ ಇವತ್ತು 2,000 ಬೆಡ್ ಸಾಮರ್ಥ್ಯ ಹೊಂದಿದೆ ಸರ್ ನಿಮ್ಮ ಕಾಲಾವಧಿಯಲ್ಲಿ. ಇವತ್ತು ನೀವು ಸೇವಾವಧಿಯನ್ನು ಅಂತ್ಯ ಆಗ್ತದೆ ಏನಂತ? ಇವಾಗ ನಾನು ನಿರ್ದೇಶಕನಾಗಿ ಜವಾಬ್ದಾರಿ ವಹಿಸ್ಕೊಂಡ ಮೇಲೆ ಜಯದೇವ ಹೃದ್ರೋಗ ಆಸ್ಪತ್ರೆಯ ಅದರ ನೋಟನೇ ಬದಲಾವಣೆ ಆಯಿತು. ಅಂದರೆ 500% ಪ್ರಗತಿಯನ್ನು ನಾವು ಸಾಧಿಸಿದ್ದೇವೆ. ಇದೊಂದು ಐತಿಹಾಸಿಕ ಸಾಧನೆ. ಎಷ್ಟೋ ಜನ ಇವತ್ತು ಜಯದೇವ ಆಸ್ಪತ್ರೆನ ಪ್ರೈವೇಟ್ ಆಸ್ಪತ್ರೆ ಅಂತ ಭಾವಿಸಿದ್ದಾರೆ. ಸೊ ಕಳೆದ 15-16 ವರ್ಷದಲ್ಲಿ ನಾವು 500% ಪ್ರಗತಿಯನ್ನು ಸಾಧಿಸಿದ್ದು. ಹಾಸಿಗೆಯ ಸಾಮರ್ಥ್ಯ 300ರಿಂದ 2,000 ತನಕ ತಲುಪಿದೆ. ಅಂದರೆ ಈ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ನಾವು ಈ ಗುಣಮಟ್ಟದ ಚಿಕಿತ್ಸೆಯನ್ನು ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ಈ ವ್ಯವಸ್ಥೆ ಏನಿದೆ, ಇದನ್ನು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಅಂದರೆ ನಾವು ಕಳೆದ 15 ವರ್ಷದಲ್ಲಿ 75 ಲಕ್ಷ ಹೊರರೋಗಿಗಳಿಗೆ ನಾವು ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಮತ್ತು 8 ಲಕ್ಷ ಆಪರೇಷನ್ಸ್ ಆಗಿದೆ. ಕ್ಯಾಥ್ಲ್ಯಾಬ್ ಪ್ರೊಸೀಜರ್ಸು ಮತ್ತು ಓಪನ್ ಹಾರ್ಟ್ ಸರ್ಜರಿ ಎರಡೂ ಸೇರಿ ಎಷ್ಟಾಗಿದೆ. ಮತ್ತು ದೇಶದ ಅತಿ ದೊಡ್ಡ ನಾವು DM ಕಾರ್ಡಿಯಾಲಜಿ ಸೂಪರ್ ಸ್ಪೆಷಾಲಿಟಿ ಕೋರ್ಸನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ನಾವು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಸುಮಾರು 350 ಹೃದ್ರೋಗ ತಜ್ಞರನ್ನು ತರಬೇತು ಮಾಡಿದ್ದೇವೆ. ಹೀಗಾಗಿ ಕೊನೆಗೆ ಇವತ್ತು ಒಂದೇ ಸೂರಿನ ಅಡಿ 125 ಜನ ಕ್ವಾಲಿಫೈಡ್ ಕಾರ್ಡಿಯಾಲಜಿಸ್ಟು ಇರುವುದು ಇದು ಒಂದೇ ಸಂಸ್ಥೆಯಲ್ಲಿ. 125 ಕಾರ್ಡಿಯಾಲಜಿಸ್ಟ್ ಇದ್ದಾರೆ, 60 ಜನ ಕಾರ್ಡಿಯಾಕ್ ಸರ್ಜನ್ಸ್ ಇದ್ದಾರೆ ಮತ್ತು 45 ಜನ ಕಾರ್ಡಿಯಾಕ್ ಅನಸ್ಥೆಟಿಸ್ಟ್ ಇದ್ದಾರೆ. ಹೀಗಾಗಿ ಅದು ನನ್ನ ಕನಸಾಗಿತ್ತು. ಆ್ಯಕ್ಚುಲಿ ನಾನು ಇಲ್ಲಿ ಪ್ರಾರಂಭದಲ್ಲಿ ಇಲ್ಲಿ ಸೇರಿಕೊಂಡಾಗ ಅವಕಾಶ ಸಿಕ್ಕಿದರೆ ಈ ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನು ಪಂಚತಾರಾ ಖಾಸಗಿ ಆಸ್ಪತ್ರೆ ಮಟ್ಟಕ್ಕೆ ಬೆಳೆಸಿ ನಿರ್ವಹಣೆ ಮಾಡಿ ತೋರಿಸ್ಬೇಕು ಅನ್ನುವ ಕನಸಿತ್ತು. ಅದರಲ್ಲಿ ಸಂಪೂರ್ಣ ಯಶಸ್ಸನ್ನು ನಾನು ಕಂಡಿದ್ದೇವೆ. ಸೊ ಅದರಿಂದ ಹಾಗೆಯೇ ಈ ಹೃದ್ರೋಗ ಚಿಕಿತ್ಸಾ ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಕೂಡ ನಾವು ತಂದಿದ್ದೇವೆ. ಅಂದರೆ ಹಣ ಇರಲಿ ಇಲ್ಲದೆ ಇರಲಿ, ಅಥವಾ ಡಾಕ್ಯುಮೆಂಟ್ಸ್ ಇರಲಿ ಇಲ್ಲದೆ ಇರಲಿ, ಇನ್ಶೂರೆನ್ಸ್ ಇರಲಿ ಇಲ್ಲದೆ ಇರಲಿ, ಪ್ರತಿಯೊಬ್ಬರಿಗೂ ಕೂಡ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸರ್ಕಾರದ ಅನುದಾನದ ಜೊತೆಗೆ ಸುಮಾರು 45ರಿಂದ 50 ದಾನಿಗಳು, ಸಂಘ ಸಂಸ್ಥೆಗಳು ನಿರಂತರವಾಗಿ ನಮಗೆ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಇದೊಂದು ಅದ್ಭುತವಾದಂಥ PPP ಮಾಡೆಲ್ ಅಂತ ಹೇಳ್ಬೋದು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಅಂತ ಹೇಳ್ಬೋದು. ಅಂದರೆ ನಾವು 3 ಘೋಷವಾಕ್ಯದ ಅಡಿ ಕೆಲಸ ಮಾಡಿದ್ದೇನೆ ನಾನು. ಆ ಘೋಷವಾಕ್ಯವನ್ನು ಹುಟ್ಟಾಕಿದ್ದೆ ನಾವು. ಒಂದು ಏನು, ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ ಕಡತಕ್ಕಿಂತ ಜೀವ ಮುಖ್ಯ ಅಂತ. 3ನೇದು ಮಾನವೀಯತೆಗೆ ಮೊದಲ ಆದ್ಯತೆ. ಸೊ ಹೀಗಾಗಿ ಇದು ಕೇವಲ ಬೆಂಗಳೂರಿಗೆ ಸೀಮಿತವಾಗಿರಬಾರ್ದು ಈ ಚಿಕಿತ್ಸಾ ವ್ಯವಸ್ಥೆ ಅನ್ನುವ ಹಿನ್ನೆಲೆಯಲ್ಲಿ ನಾವು ಮೈಸೂರಿನಲ್ಲೂ ಕೂಡ 400 ಹಾಸಿಗೆ ಸಾಮರ್ಥ್ಯದ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು ಮಾಡಿ ಅದು ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅದು ಕೂಡ ಜನಸಾಮಾನ್ಯರ ಮೆಚ್ಚುಗೆಯನ್ನು ಗಳಿಸಿದೆ. ನಂತರ ಬೆಂಗಳೂರಲ್ಲೇ ನಾವು ಮಲ್ಲೇಶ್ವರ KC ಜನರಲ್ ಹಾಸ್ಪಿಟ್ಲಲ್ಲಿ 50 ಹಾಸಿಗೆ ಘಟಕವನ್ನು ನಾವು ಮಾಡಿದ್ದೇವೆ. ನಂತರ ESI ಹಾಸ್ಪಿಟ್ಲು ರಾಜಾಜಿನಗರ, ಅಲ್ಲೂ ಕೂಡ 75 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಯನ್ನು ನಾವು ಮಾಡಿದ್ದೇವೆ. ನಂತರ ಕಲಬುರಗಿ, ಯಾಕೆಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 70 ವರ್ಷದಿಂದ ಯಾವುದೇ ಹೃದ್ರೋಗ ಚಿಕಿತ್ಸಾ ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ನಾವು 2016ನೇ ಇಸ್ವಿನಲ್ಲಿ ಅಲ್ಲಿ 135 ಬೆಡ್ ಫೆಸಿಲಿಟಿ ಕಾರ್ಡಿಯಾಕ್ ಆಸ್ಪತ್ರೆಯನ್ನು, ಜಯದೇವ ಶಾಖೆಯನ್ನು ಮಾಡಿದ್ದೇವೆ. ಅಲ್ಲಿ ಈಗ ಹೊಸದಾಗಿ ನಿರ್ಮಾಣ ಆಗ್ತಾ ಇದೆ ಇನ್ನೊಂದು 371 ಹಾಸಿಗೆ ಸಾಮರ್ಥ್ಯದ ಹೊಸ ಜಯದೇವ ಆಸ್ಪತ್ರೆಯ ಸಂಕೀರ್ಣ. ಅದು ಭರದಿಂದ ಕಾಮಗಾರಿ ಸಾಗಿದೆ. ಅದು ಬಹುಶಃ ಏಪ್ರಿಲ್ಗೆ ಮುಗಿಬೋದು. ನಾವು ಜನವರಿ ಕೊನೆಗೆ ಮುಗಿಸ್ಬೇಕು ಅಂದ್ಕೊಂಡ್ವಿ, ಆದರೆ ಕಾರಣಾಂತರಗಳಿಂದ ಅದಾಗಿಲ್ಲ. ಸೊ ಏಪ್ರಿಲ್ಗೆ ಮುಗಿಯುತ್ತೆ ಅದು. ಸೊ ಇವತ್ತು ಹೀಗಾಗಿ ಒಂದು ಸಂತೋಷ ಕೂಡ ಇದೆ, ಬಹಳ ಸಂತೋಷ ಕೂಡ ಇದೆ. ಯಾಕೆಂದರೆ ಇವತ್ತು ಇಡೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಇಡೀ ರಾಜ್ಯ ಕೂಡ ಇದು ರಾಷ್ಟ್ರದ ಮಟ್ಟದಲ್ಲೂ ಕೂಡ ಇವತ್ತು ಜಯದೇವ ಆಸ್ಪತ್ರೆ ಬಗ್ಗೆ ಮಾನ್ಯತೆ ಇದೆ. ನಂತರ ಮೇ 25
ಅಂದರೆ ಕಳೆದ ವರ್ಷ ಮೇ 25 ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಹೆಲ್ತ್ ಅಂತ ಬಂದಿದ್ರು. ಅಂದರೆ ಕೇಂದ್ರದ ಸಂಸದೀಯ ಸ್ಥಾಯಿ ಸಮಿತಿ ಅವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಈ ವ್ಯವಸ್ಥೆ ಮತ್ತು ಸೇವಾ ಮನೋಭಾವ, ಗುಣಮಟ್ಟ, ಸ್ವಚ್ಛತೆ ಇದೆಲ್ಲ ನೋಡಿ ಅವ್ರು ಕೇಳಿದ್ದು ಇದ್ರ ಓನರ್ ಯಾರು ಅಂತ ಕೇಳಿದರು. ನಾನು ಹೇಳಿದೆ ಓನರು ಸರ್ಕಾರ, ನಾವು ಇಲ್ಲಿ ಡೈರೆಕ್ಟರ್ ಆಗಿದ್ದೀನಿ ಅಂತ. ಸೊ ಹೀಗಾಗಿ ಇದೆಲ್ಲ ಈ ರೀತಿ ಬೆಳವಣಿಗೆ ಆಗಿದೆ. ಅಂದರೆ ಒಂದು ಉತ್ತಮವಾದಂಥ ಸೇವಾ ಮನೋಭಾವದ ವಾತಾವರಣವನ್ನು ನಾವು ಸೃಷ್ಟಿ ಮಾಡಿದ್ವಿ. ಅನುದಾನ ಬರೀ ಆಸ್ಪತ್ರೆಗಳು ಕಟ್ಟಡಗಳಿಂದನೇ ಆಗಲಿ ಅಥವಾ ಎಕ್ವಿಪ್ಮೆಂಟ್ಸಿಂದನೇ ಆಗಲಿ ಒಳ್ಳೆ ಸರ್ವಿಸ್ ಕೊಡೋಕ್ಕಾಗೋದಿಲ್ಲ. ಸೊ ಅಲ್ಲಿ ಒಂದು ಕೆಲಸ ಮಾಡತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಅದು ಮ್ಯಾನೇಜಿಂಗ್ ಮ್ಯಾನ್ ಪವರ್ ಇಸ್ ದಿ ಟಫೆಸ್ಟ್ ಥಿಂಗ್. ಸೊ ಪ್ರತಿಯೊಬ್ಬ ಸಿಬ್ಬಂದಿ ವರ್ಗದವರನ್ನು ನಾವು ತರಬೇತಿ ಕೊಟ್ಟು ನಾವು, ಯಾಕೆಂದರೆ ರೋಗಿಗಳು ನೊಂದು ಬಂದಿರ್ತಾರೆ, ಅವ್ರು ನೋಯಿಸಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದೇವೆ. ಹಾಗಾಗಿ ಈ ತಿಂಗಳು 31ಕ್ಕೆ ನಾನು ನಿವೃತ್ತಿ ಆಗ್ತಾ ಇದ್ದೇನೆ. ಸೊ ಅದರಲ್ಲಿ ಯಾವುದೇ ಒಂದು ಅಸಮಾಧಾನ ಇಲ್ಲ. ಸರ್, ಅಂದ್ರೆ ನಿಮ್ಮ ಈ ಸೇವಾ ಅವಧಿ ಯಾವ್ದಾದ್ರು ಪ್ರತಿ ಮೂಮೆಂಟ್ ಬೆಸ್ಟ್ ಆಗಿರುತ್ತೆ. ಈ ಸಮಯ ನೆನೆಸ್ಕೊಳ್ಳುವಂತ ಒಂದಿಷ್ಟು ಮೂಮೆಂಟ್ ಯಾವ್ದಾದ್ರು? ಅಂದ್ರೆ ಈ ಇದರಲ್ಲಿ ಅಂದ್ರೆ ಏನಾಗಿತ್ತು, ಇದು ಅಧಿಕಾರ ವಹಿಸ್ಕೊಂಡಾಗ ಬಹಳ ಇದು ಅಷ್ಟು ಜನರಿಗೆ ವಿಶ್ವಾಸ ಅಷ್ಟಿರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಹಣಕಾಸಿನ ಸಮಸ್ಯೆ ಕೂಡ ಇತ್ತು ನಮಗೆ. ಸೊ ಆ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಜನರ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರಿಗೂ ಹಲವಾರು ವ್ಯಾಜ್ಯಗಳು ಕೂಡ ಇದ್ವು, ಅದನ್ನೆಲ್ಲ ವಾಪಸ್ ತೆಗೆಸಿ ನಂತರ ನಮ್ಮ ಸಿಬ್ಬಂದಿ ವರ್ಗದವರನ್ನೇ ನಾನು ಹೇಳಿದೆ, ನಾನು ಫಸ್ಟು 1 ದಿವಸ ನಮ್ಮ ಸ್ಯಾಲರಿಯನ್ನು ಕಾಂಟ್ರಿಬ್ಯೂಟ್ ಮಾಡೋಣ ಸಂಸ್ಥೆಗೆ, ನಂತರ ಬೇರೆಯವ್ರನ್ನ ಕೇಳೋಣ ಅಂತ. ಸೊ ಹಾಗಾಗಿ ಹಂತವಾಗಿ ನಾವು ಅದನ್ನು ಇನ್ನೂ ನನಗೆ ಬಹಳ ಸಂತೋಷ ಆಗಿರೋದು ಇವತ್ತು ಏನಪ್ಪ ಅಂದರೆ, ನಾನು ಅಧಿಕಾರ ವಹಿಸ್ಕೊಂಡಂಥ ಸಂದರ್ಭದಲ್ಲಿ ಈ ಬಡವರ ಆರೋಗ್ಯ ನಿಧಿ ಅಂತ ಏನಿದೆ, ಪೂರ್ ಪೇಷಂಟ್ ಕಾರ್ಪಸ್ ಫಂಡ್, ಅದು 5 ಲಕ್ಷ ಇತ್ತು. ಇವತ್ತು 150 ಕೋಟಿ ರೂಪಾಯಿ ಅದರಲ್ಲಿ ಠೇವಣಿ ಇದೆ, ಬಡವರ ಆರೋಗ್ಯ ನಿಧಿ. ನಂತರ ಈ ಡೊನೇಷನ್ ಫಂಡ್ ಅಂತ ಏನಿದೆ ಅದು ಕೂಡ ಒಂದು 50 ಕೋಟಿ ಇದಾಗಿದೆ. ಹೀಗಾಗಿ ಇವೆಲ್ಲ ಒಂದು ಅದ್ಭುತವಾದಂಥ ನೆನಪಿನಲ್ಲಿ ಉಳಿತಕ್ಕಂಥ ಸಾಧನೆ. ಇದು ನೆನಪಿನಲ್ಲಿ ಅಂದರೆ ಒಂದು ಸರ್ಕಾರಿ ಆಸ್ಪತ್ರೆನ ಈ ರೀತಿನೂ ನಡೆಸ್ಬೋದಾ ಅನ್ನೋದನ್ನ ನಾವು ತೋರಿಸ್ಕೊಟ್ಟಂಗಾಗಿದೆ ರಾಜ್ಯಕ್ಕೆ ಮತ್ತು ದೇಶಕ್ಕೆ. ಇಲ್ಲ, ನಾನು ನನ್ನ ವೃತ್ತಿಯನ್ನು ಮುಂದುವರಿಸ್ತೇನೆ. ಅಲ್ಲೂ ಕೂಡ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಕೈಗೆಟುಕೋ ದರದಲ್ಲೇ ಚಿಕಿತ್ಸೆಗೆ ನಮ್ಮ ಸಲಹೆಗಳನ್ನ ಕೊಡ್ತೇವೆ. ಅಕಸ್ಮಾತ್ ಹಣ ಇಲ್ಲ ಅಂತ ಬಂದ್ರೆ ಉಚಿತವಾಗಿ ಸಲಹೆ ಕೊಡ್ಲಿಕ್ಕೆ ಸಿದ್ಧ ಇದ್ದೇವೆ. ಸರ್, ಅಂದ್ರೆ ಕಲಬುರಗಿ ಸಬ್ ಬ್ರಾಂಚ್ ಅಲ್ಲಿ ಆಗಬೇಕು ಅಂತ ನಿಮ್ಮ ಕೊಡುಗೆ ದೊಡ್ಡದಿದೆ ಸರ್. ಬಟ್ ಎಲ್ಲೋ ಒಂದು ಕಡೆ ಇನ್ವಿಟೇಷನ್ ಕೊಡೋದು, ಎಲ್ಲೋ ಒಂದು ಕಡೆ ಬೇಜಾರ್ ಇದೆ ನಿಮ್ಗೆ? ಇಲ್ಲ, ಹಾಗೇನಿಲ್ಲ. ಈಗೇನಾಯ್ತು ಅಂದ್ರೆ ಏಪ್ರಿಲ್ ಮೇಗೆ ಏಪ್ರಿಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಈಗ ಆಲ್ಮೋಸ್ಟ್ 85ರಿಂದ 90% ಕಾಮಗಾರಿ ಮುಗಿದಿದೆ. ಬಹುಶಃ ಇನ್ನೊಂದು 3 ತಿಂಗಳಲ್ಲಿ ಅದು ಮುಗಿಬಹುದು. ಏನಿಲ್ಲ, ಇವೆಲ್ಲ ಏನಾಗುತ್ತೆ, ನಮ್ಮ ಲೈಫ್ ಸೈಕಲ್ ಹೆಂಗಿರುತ್ತೆ. ಸೊ ವಿ ಹ್ಯಾವ್ ಟು ಟೇಕ್ ಗುಡ್ ಥಿಂಗ್ಸ್ ಅಷ್ಟೇ, ಇನ್ನೇನಿಲ್ಲ. ಸೊ ಅಂದರೆ ಈಗ ನಮಗೇನಾಗಿದೆ, ಇಷ್ಟು ಸಾಧನೆ ಮಾಡಿ ಈ ಹುದ್ದೆಯ ಬಗ್ಗೆ ನಾವೇ ಮುಂದುವರಿಸ್ಬೇಕು ಅನ್ನೋದು ಹೇಳೋದು ತಪ್ಪು. ಅದು ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ. ಸೊ ಅದರಿಂದ ಈಗ ಸರ್ಕಾರ ಏನು ನಿರ್ಧಾರ ಮಾಡಿದೆ, ಆಡಳಿತ ಮಂಡಳಿ ಏನು ನಿರ್ಧಾರ ಮಾಡಿದೆ, ಅದನ್ನು ನಾವೆಲ್ಲ ಒಪ್ಪಬೇಕು, ಅದನ್ನು ಸಂತೋಷದಿಂದನೇ ಸ್ವೀಕರಿಸಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.